ಕರ್ನಾಟಕ ಕಾಂಗ್ರೆಸ್ ಸಮಿತಿಯಿಂದ ಕಾಂಗ್ರೆಸ್ ಎಲೆಕ್ಷನ್ಗೆ ಕಾಂಗ್ರೆಸ್ ಮಾಡ್ತಾ ಇಲ್ಲ. ತಮ್ಮ ಡೆಸಿಗ್ನೇಷನ್ ನಮ್ಮ ಕ್ಷೇತ್ರ ಹೊರಗೆ ಯಾವ್ದು ಹೇಳಿ ಸರ್? ಸರ್, ನಮ್ಮ ಕ್ಷೇತ್ರ ಕೆ.ಆರ್.ಪುರ ಕ್ಷೇತ್ರದಲ್ಲಿ ಬಸವನಪುರ ವಾರ್ಡ್ ನಂಬರ್ 10. ಆ ಒಂದು ವಾರ್ಡ್ ನಂಬರ್ 10ಗೆ ನಾವು ಕಾರ್ಪೊರೇಟರ್ ಎಲೆಕ್ಷನ್ಗೆ ನಾವು ಒಂದು ಆಸ್ಪಿರೆಂಟ್ ಆಗಿ ಇವತ್ತು ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಬಿ.ಫಾರ್ಮ್ ಬಂದಾಗ ನಾವು 100% ವರ್ಕ್ ಮಾಡಿ 100% ಗೆದ್ಕೊಂಡ್ ಬರ್ತೀವಿ ಅನ್ನೋ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದೀವಿ ಸರ್. ಸರ್, ನಾವು ಸತತ 10 ವರ್ಷಗಳಿಂದ ನಾವು ರಾಜಕಾರಣದಲ್ಲಿದ್ದೀರಿ. 10 ವರ್ಷದಿಂದ ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ನೀವು ಸರಿಯಾಗಿ ಬಹಳಷ್ಟು ಸೇವೆ ಮಾಡ್ಕೊಂಡು ಬಂದಿರ್ತೀರಾ, ಅದರಲ್ಲಿ ನಿಮ್ಮ ಮನಮುಟ್ಟದ ಸೇವೆ ಯಾವ್ದು ಹೇಳಿ ಸರ್? ಸರ್, ಮನಮುಟ್ಟ ಸೇವೆ ಅಂತಂದ್ರೆ ತುಂಬಾ ಜನಕ್ಕೆ ನಾವು ರೇಷನ್ಗಳು ಕೊಡಿಸಿದೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ಗಳಾಗ್ಬೋದು. ತುಂಬಾ ಜನ ಗಂಡ ಹೆಂಡತಿ ನಮ್ಗೆ ಡೈವರ್ಸ್ ಬೇಕು ಅಂತ ಬಂದಿರೋ ವ್ಯಕ್ತಿಗಳನ್ನ ಕೂರಿಸಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿ ಸಂಸಾರ ಮಾಡುವಂತ ಜೀವನ ದಾರಿನ ತೋರಿಸ್ಕೊಟ್ಟಿದ್ದೀರಿ. ಸರ್, ಈಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬಹಳಷ್ಟು ಯುಪಿಗೆ ಯಂಗ್ಸ್ಟರ್ಸ್ಗೆ ಬಹಳಷ್ಟು ಅವಕಾಶ ಮಾಡ್ಕೊಂಡಿದ್ದಾರೆ. ಈ ಒಂದು ಯೋಜನೆ ಏನಂತಾರೆ ಸರ್? ಸರ್, ಒಳ್ಳೆ ಅಭಿಪ್ರಾಯ ಇದು. ಈ ಸಾರಿ ಬಂದು ಕಾಂಗ್ರೆಸ್ ಪಕ್ಷ ಬಂದು ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಸಮಾನವಾಗಿ ಒಂದು ಅಧಿಕಾರನ ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿರೋಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಸಹ ಆಚೆ ಬಂದು ಕೆಲಸ ಮಾಡಿ ಅವ್ರಿಗೂ ಒಂದು ಸ್ಥಾನಮಾನ ಗಿಟ್ಟಿಸ್ಕೊಂಡು ಅವರ ಈ ಸೋಷಿಯಲ್ ವರ್ಕ್ ಅಲ್ಲಿ ಮುನ್ನಡೆಬೇಕನ್ನೋ ಒಂದು ದಾರಿಯನ್ನ ಕಾಂಗ್ರೆಸ್ ಪಕ್ಷ ತೋರಿಸಿದೆ. ಹಂಗಾಗಿ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಯಸ್ತೇನೆ ಸರ್. ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟಿದೆ ಸರ್. ಹೆಣ್ಮಕ್ಳೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ಇಷ್ಟು ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಸರ್? ಸರ್, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ಎಲ್ಲ ಆಚೆ ಬಂದು ಈ ರೀತಿ ಒಂದು ಸೋಷಿಯಲ್ ವರ್ಕ್ ಮಾಡುವಂತ ಒಂದು ಕೆಲಸದಿಂದ ಆಚೆ ಬಂದು ಎಲ್ಲರೂ ಧೈರ್ಯವಾಗಿ ಇದ್ದು ಎಲ್ಲ ಮುನ್ನುಗ್ಗುವಂತ ಕೆಲಸ ಮಾಡ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಹೆಣ್ಣು ಮಕ್ಕಳೆಲ್ಲನೂ ಈ ಒಂದು ರಾಜಕಾರಣಕ್ಕೆ ಒಳ್ಳೆ ಎಜುಕೇಟೆಡ್ಸ್, ಒಳ್ಳೆ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲನೂ ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದಾರೆ. ಒಂದೇ ಒಂದು ವಿಷಯ ಪ್ರಸ್ತಾಪಪಡಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆಯವರು ತಾವೆಲ್ಲ ಒಂದು ಎಫರ್ಟ್ ಹಾಕಿ ಬಹಳ ಶ್ರಮಪಟ್ಟು ಒಂದು 5 ಗ್ಯಾರಂಟಿ ತಗೊಂಡ್ಬಂದು ಬಡವರಿಗೋಸ್ಕರನೇ 5 ಗ್ಯಾರಂಟಿ ಸಕ್ಸಸ್ ಮಾಡಿಲ್ಲ. 80 ರಿಂದ 90 ಸಾವಿರ ಕೋಟಿ ಅಷ್ಟು ಹಣ 5 ಗ್ಯಾರಂಟಿ ಹೋಗ್ತಾ ಇದೆ, ಬಡವರಿಗೆ ಒಳ್ಳೆ ಯೂಸ್ ಆಗ್ತಾ ಇದೆ. ಆ ಒಂದು ಯೋಜನೆಗಳು ನೀವು ಬಿ.ಫಾರ್ಮ್ ಸಿಕ್ಕಿ ಕಾರ್ಪೊರೇಟರ್ ಅವರಿಗೆ ಯೂಸ್ಫುಲ್ ಆಗುತ್ತೆ ಸರ್? ಖಂಡಿತ ಸರ್, 100% ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ನುಡಿದಂತ ನಡೆದ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಾಗ್ಬೋದು, ನಮ್ಮ ದೇಶದಲ್ಲಾಗ್ಬೋದು, ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲೂ ನಮ್ಮ ಒಂದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆಯಲ್ಲ, ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ನುಡಿದಂತ ನಡೆದಿದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಈ ಒಂದು 5 ಗ್ಯಾರಂಟಿಗಳು ಪ್ರತಿಯೊಂದು ಮನೆಗೆ ಬಡ ಕುಟುಂಬದವ್ರಿಗೆ, ಶ್ರೀಮಂತರಿಗೆ ಹೆಲ್ಪ್ ಆಗುತ್ತೆಲ್ಲ ನಮ್ಗೆ ಬೇಕಾಗಿಲ್ಲ ಸರ್. ಬಡ ಕುಟುಂಬ ಏನಿದೆ ನಮ್ಮ ರಾಜ್ಯದಲ್ಲಿ 90% 95% ಏನು ಬಡ ಜನತೆ ಇದ್ದಾರೆ, ಈ ಬಡ ಜನತೆಯಲ್ಲಿ ಬಡ ಜನತೆಗೆ ಎಲ್ಲರೂ ಅದನ್ನು ಉಪಯೋಗಿಸ್ಕೊಂತ ಇದ್ದಾರೆ. ತುಂಬಾ ಜನ, ಇದು ಒಂದು ಪಕ್ಷಕ್ಕೆ ಸೀಮಿತವಾದಂತ ಗ್ಯಾರಂಟಿ ಅಲ್ಲ, ಇದು ರಾಜ್ಯದ ಜನತೆಗೆ ಸೀಮಿತವಾಗಿರ್ತಕ್ಕಂಥ ಈ ಒಂದು 5 ಗ್ಯಾರಂಟಿಗಳನ್ನ ಎಲ್ಲಾ ಪಕ್ಷದವರು ಉಪಯೋಗಿಸ್ಕೊತಾ ಇದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು 5 ಗ್ಯಾರಂಟಿಗಳಿಂದ ಎಷ್ಟೋ ಜನ ಮನೆಗಳಲ್ಲಿ ಕಷ್ಟಗಳಾಗ್ಬೋದು ದೂರ ಆಗಿದಾವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಆರ್ಥಿಕವಾಗಿ ಕೆಲವೊಂದೊಂದು ತೀರಾ ಕಡುಬಡವರೆಲ್ಲ ಆರ್ಥಿಕವಾಗಿ ಸ್ವಲ್ಪ ಮೇಲೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಗ್ಯಾರಂಟಿಗಳಿಂದ. ಸರ್, ನಮ್ಮ ಮುಂದಿನ ಕನಸುಗಳು ಇಲ್ಲಿ ತನಕ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ ಅದೆಲ್ಲ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಾವು ಮಾಡುವಂತ ಕೆಲಸ ಹೆಂಗಿರ್ಬೇಕಂತಂದ್ರೆ ಇಡೀ ಬೆಂಗಳೂರು ತಿರುಗಿ ನೋಡ್ಬೇಕು. ನಮ್ಮ ವಾರ್ಡ್ ಕಡೆ ಏನೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ಸೀಮಿತವಾದಂತ ಹಣನ ನಾವು ಅದಕ್ಕೆ ಏನು ಕೆಲಸ ಮಾಡ್ಬೇಕು ಆ ಕೆಲಸನ ಒಂದು ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟು ರೋಡಿನ ವ್ಯವಸ್ಥೆ ಆಗ್ಬೋದು, ಲೈಟಿನ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಡ್ರೈನೇಜ್ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ಕಾಮಗಾರಿನೂ ಅಚ್ಚುಕಟ್ಟಾಗಿ ಸ್ಟ್ಯಾಂಡರ್ಡ್ ಕ್ವಾಲಿಟಿನಲ್ಲಿ ಮಾಡಿ ಯಾವ ವಾರ್ಡ್ ಹೆಂಗ ಮಾಡ್ತದೆ ಅನ್ನೋದು ನಮಗೆ ಬೇಕಾಗಿಲ್ಲ. ನಮ್ಮ ವಾರ್ಡ್ ಕಡೆ ಇಡೀ ಸರ್ಕಾರ ತಿರುಗಿ ನೋಡ್ಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕನ್ನೋ ಒಂದು ಕೆಲಸನ ಒಂದು ಮುಂದಾಲೋಚನೆ ಇಟ್ಕೊಂಡು ಈ ಕೆಲಸಕ್ಕೆ ಮುಂದೆ ಬಂದಿದ್ದೀನಿ ಸರ್.